ಪಿಕ್ಚರ್ ತುಂಬ ಚೆನ್ನಾಗಿ ಬಂದಿದೆ. ಭಾರಿ ಖುಷಿ ಆಗುತ್ತೆ. ಎಲ್ಲ ಯೂಸ್ ಈ ಥರ ಬರೋದ್ರಿಂದ ಜನರಿಗೆ ಒಳ್ಳೆ ಮೆಸೇಜ್ ಇದೆ. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ಮೂವಿ. ಆ್ಯಂಡ್ ಎಲ್ಲ ಕಾಸ್ಟ್ ಆ್ಯಂಡ್ ಕ್ರೂ ತುಂಬ ಎಫರ್ಟ್ ಹಾಕಿ ಮಾಡಿರೋವಂಥ ಮೂವಿ. ಸೊ ಔಟ್ಪುಟ್ ತುಂಬ ಚೆನ್ನಾಗಿ ಬಂದಿದೆ. ಕನ್ನಡದಲ್ಲಿ ಇವತ್ತು ಒಳ್ಳೆ ಕಂಟೆಂಟನ್ನೇ ಪ್ರಸ್ತಾಪನೆ ಮಾಡಿದ್ದಾರೆ. ಸುರಾಗ್ ಸಾಗರ್ ಅವರು ಒಳ್ಳೆ ಸ್ಟೋರಿಯನ್ನು ಕೊಟ್ಟಿದ್ದಾರೆ. ಹೀರೋ ಮತ್ತು ಹೀರೋಯಿನಿ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಈ ಫಿಲಿಮ್ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು, ಅಪ್ಪು ಬಾಸ್ ಅಭಿಮಾನಿಗಳು ಹೊಸ ಕಲಾವಿದರನ್ನ ಬೆಳೆಸಬೇಕು. ಹೊಸಬ್ರು ಬಂದು ಫಿಲಮ್ ಮಾಡಲಿ. ನಾವೆಲ್ಲ ರಾಜ ವಂಶದ ಅಭಿಮಾನಿಗಳು ಎಲ್ಲರೂ ಸಪೋರ್ಟ್ ಇರುತ್ತೆ. ಒಳ್ಳೆ 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 ಮೂವಿ, ಚೆನ್ನಾಗಿದೆ. ಥ್ಯಾಂಕ್ ಯು. ಅಮ್ಮ, ಸಿನಿಮಾ ಖುಷಿ ಆಯ್ತಾ? ಚೆನ್ನಾಗಿದೆ ಅಪ್ಪ, ಸೂಪರ್ ಆಗಿದೆ. ಅಮ್ಮ, ಫಿಲಮ್ ಖುಷಿ ಆಯ್ತಾ? ತುಂಬ ಚೆನ್ನಾಗಿತ್ತು, ಹಾಗೆ ಹಿಟ್ ಆಗಲಿ. ಸಂತೋಷ. ಮೇಡಮ್, ಸಿನಿಮಾ ಇಷ್ಟ ಆಯ್ತಾ ಮೇಡಮ್? ಚೆನ್ನಾಗಿದೆ ಸರ್, ಇಷ್ಟ ಆಯಿತು. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ಎಲ್ಲ ಶ್ರೀಗಂಧ ಟಿವಿ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ಒಂದು ಹೊಸಬರ ತಂಡ ಒಂದು ಪ್ರಯತ್ನ ಪಟ್ಟು ಒಂದು ಸಿನಿಮಾ ಮಾಡಿದ್ದಾರೆ. ಈಗ ತಾನೇ ಸಿನಿಮಾ ನೋಡ್ಕೊ ಬಂದ್ವಿ. ಸಿನಿಮಾದ ಹೆಸರು ನಿದ್ರಾದೇವಿ ನೆಕ್ಸ್ಟ್ ಡೋರ್. ಈಗಾಗಲೇ ಪ್ರೇಕ್ಷಕರ ಹತ್ರ ನಾವು ಅಭಿಪ್ರಾಯ ತಗೊಂಡಿದ್ದೀವಿ. ಆ ಸಿನಿಮಾ ನೋಡ್ಕೊ ಬಂದ ನನಗೆ ಅನಿಸಿದ ಕೆಲವು ವಿಚಾರಗಳು ಹೇಳಬೇಕಲ್ಲ, ಒಂದು ವಿಮರ್ಶೆ ಮಾಡ್ತಾಯಿದ್ದೀನಿ. ಇಂದು ಬೆಳಿಗ್ಗೆ ಗಾಂಧಿನಗರದ ಅನುಪಮ ಥಿಯೇಟ್ರಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಕೊ ಬಂದಿದ್ದು. ಯಾಕೆಂದರೆ ಎಲ್ಲರೂ ಹೇಳ್ತಾರೆ ಮೀಡಿಯಾದವ್ರು ಹಂಗೆ ನುಗ್ಗಿಬಿಡ್ತಾರೆ ನೋಡಲ್ಲ ಅಂತ. ನಾವು ಮೀಡಿಯಾದವರೇ, ಆದರೆ ಟಿಕೆಟ್ ತಗೊಂಡು ನೋಡಿದ್ದೀವಿ. ಹಾಗೆಲ್ಲ ಸುಮ್ಮನೆ ಹೋಗಿ ನೋಡಲ್ಲ. ಯಾಕೆಂದರೆ ನಾವು ರಿವ್ಯೂ ಮಾಡಬೇಕು, ನಾವು ಹಾನೆಸ್ಟ್ ರಿವ್ಯೂ ಮಾಡಬೇಕು. ಆದ್ದರಿಂದ ಈ ಸಿನಿಮಾದ ರಿವ್ಯೂ ನಿಮಗಾಗಿ. ಇದು ನಮ್ಮ ಸುರಾಗ್ ಸಾಗರ್ ಅವರ ಫಸ್ಟ್ ಡೈರೆಕ್ಷನಲ್ ಮೂವಿ ಇದು. ಹಾಗೂ ರಿಷಿಕಾ ನಾಯಕ್ ಅವರು ಹಾಗೂ ಪ್ರವೀರ್ ಶೆಟ್ಟಿ ಅವರ ಮುಖ್ಯ ಭೂಮಿಕೆಯಲ್ಲಿ ಬಂದಿದೆ. ರಿಷಿಕಾ ನಾಯಕ್ ಅವರು ಈಗಾಗಲೇ ಒಂದು ಜೂನಿ ಅನ್ನೋ ಒಂದು ಒಳ್ಳೆ ಕಥಾಹಂದರ ಇರೋ ಸಿನಿಮಾದಲ್ಲಿ ಮಾಡಿದರು. ಪೃಥ್ವಿ ಅಮರ್ ಜೊತೆ ಮಾಡಿದ್ರು ಅವರು. ನಮ್ಮ ಬಿಗ್ ಬಾಸ್ ವಿನ್ನರ್ ಹಾಗೂ ತುಂಬ ಸಿನಿಮಾಗಳಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಶೈನ್ ಶೆಟ್ರು ಅವರೊಂದು ವಿಕ್ರಮನ ಪಾತ್ರದಲ್ಲಿ ಇದರಲ್ಲಿ ಮುಖ್ಯ ಖಳನಟನ ಪಾತ್ರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ಆ ಸಿನಿಮಾದ ಒಳಹೊಕ್ಕು ಬರೋಣ ನಾವು. ನೋಡಿ, ಈ ಸಿನಿಮಾದ ಒಂದು ಮೇನ್ ಥೀಮ್ ಬಂದು ಒಂದು ಮನೋರೋಗಕ್ಕೆ ಸಂಬಂಧಪಟ್ಟಿದ್ದು. ನಿರ್ದೇಶಕರು ಒಂದು ಮನೋರೋಗಕ್ಕೆ ಸಂಬಂಧಪಟ್ಟ ಒಂದು ವಿಚಾರ ತಗೊಂಡು ಒಂದು ಕಥೆ ಎಂದಿದ್ದಾರೆ. ಆ ಮನೋರೋಗನೇ ದೀರ್ಘಕಾಲಿಕ ನಿದ್ರಾಹೀನತೆ, ಅಂದರೆ ಕ್ರಾನಿಕ್ ಇನ್ಸಾಮ್ನಿಯಾ ಅಂತಾರೆ ಇದಕ್ಕೆ ಇಂಗ್ಲೀಷ್ನಲ್ಲಿ. ನಾಯಕನಿಗೆ ಇದಿರುತ್ತೆ ಅಂತ ಸಿನಿಮಾದಲ್ಲಿ ನಮಗೆ ಗೊತ್ತಾಗುತ್ತೆ. ಯಾಕೆ ಅಂದರೆ ನಾವು ಯಾರನ್ನ ಜಾಸ್ತಿ ಪ್ರೀತಿಸ್ತೀವೋ ಅವ್ರನ್ನ ಕಳ್ಕೊಂಡಾಗ ನಮಗೆ ತುಂಬ ನೋವಾಗುತ್ತೆ. ಅದು ಎಲ್ರಿಗೂ ಆಗಿರುತ್ತೆ, ಎಲ್ಲರ ಮೇಲೂ ಸಂಭವಿಸುತ್ತೆ. ಅದು ತುಂಬ ಒಬ್ಬರನ್ನ ಹಚ್ಕೊಂಡಿರ್ತೀವಿ ನಾವು, ಅದು ಪ್ರಾಣಿಯಾಗಿರ್ಬೋದು ಮನುಷ್ಯರಾಗಿರ್ಬೋದು. ಹಚ್ಕೊಂಡಾಗ ನಮಗೆ ಅವ್ರನ್ನ ಕಳ್ಕೊಂಡಾಗ ಆ ನೋವು ಅತೀವ ನೋವೋದು, ಅದು ನಾವು ಬಿಟ್ಟಿರೋಕ್ಕಾಗಲ್ಲ ಬಾಂಧವ್ಯ. ಅದು ಇವನಿಗೆ ಚಿಕ್ಕ ಬಾಲ್ಯದಲ್ಲಿ ಆಗ್ಬಿಟ್ಟಿರುತ್ತೆ ಆ ಥರ. ಅವರ ತಾಯಿ ಏನು ಮಾಡ್ತಾರೆ, ಅವನಿಗೆ ಒಂದು ಪ್ರೀತಿ ಕೊಟ್ಟು, ತಂದೆಯ ಪ್ರೀತಿ ಕಾಣದ ಹುಡುಗನಿಗೆ ತಾಯಿ ಪ್ರೀತಿ ಕೊಟ್ಟು ತುಂಬ ತನ್ನ ಮಡ್ಲೇ ಸಾಕಿರ್ತಾಳೆ ತಾಯಿ. ಕೊನೆಗೆ ತಾಯಿಯನ್ನು ಅವನು ಕಳ್ಕೊಬೇಕಾಗತ್ತೆ. ನಾನು ಸಿನಿಮಾ ಪೂರ್ತಿ ಕಥೆ ಹೇಳೋಕ್ಕೆ ಹೋಗೋದಿಲ್ಲ, ಅದು ಹೇಳಬಾರ್ದು. ಆದ್ದರಿಂದ ಇಲ್ಲಿ ಏನಾಗುತ್ತೆ ಅಂದರೆ, ಆ ಒಬ್ಬ ನಮ್ಮ ನಾಯಕ ನಟ ಏನಿದ್ದಾನೆ, ಅವನು ತನ್ನ ಕಳ್ಕೊತಿರೋ ಜೀವಗಳನ್ನೆಲ್ಲ ನೆನೆಸ್ಕೊಂಡು ತುಂಬ ರೋದನೆ ಅನುಭವಿಸ್ತಾನೆ ಮನಸ್ಸೊಳಗಡೆನೆ. ಆಗ ತಾಯಿ ಅದಕ್ಕಿಂತ ಮೊದಲೇ ಬಾಲ್ಯದಲ್ಲಿ ಅವನಿಗೆ, ಈಗ ಚಿಕ್ಕದ್ರಲ್ಲಿ ಮಕ್ಕಳಿಗೆ ಹೇಳ್ತಾರೆ ನೋಡಿ, ಚಂದಮಾಮನ ತೋರಿಸಿ ಊಟ ಮಾಡಿಸ್ತಾರೆ, ಇದೆಲ್ಲ ಮಾಡ್ತಾರಲ್ಲ, ಆ ಥರ ನಿದ್ರಾದೇವಿ ಬರ್ತಾಳೆ, ನಿದ್ದೆ ಮಾಡ್ತಾಳೆ ಅಂತ ತಾಯಿ ಹೇಳ್ತಿರ್ತಾಳೆ. ಅದೊಂದು ಮೈಂಡ್ಲಿ ಕೂತಿರುತ್ತೆ. ಮಕ್ಕಳಿಗೆ ನಾವು ಏನು ಹೇಳ್ತೀವೋ ಅದ್ರ ಮೈಂಡ್ಲಿ ಹಾಕೊಂಡ್ಬಿಡ್ತಾರೆ ಚಿಕ್ಕದ್ರಲ್ಲಿ. ಅದಕ್ಕೆ ಎಲ್ಲರೂ ಮಕ್ಕಳಿಗೆ ಒಳ್ಳೆ ವಿಷಯ ಹೇಳಬೇಕು, ಸಂಸ್ಕಾರ ಹೇಳಬೇಕು ಅಂತ ಹೇಳೋದು ಇದೇ ಕಾರಣಕ್ಕೆ. ಏನು ನಾವು ಅವರಿಗೆ ಮನಸ್ಸಿಗೆ ನಾವು ಹಾಕ್ತೀವೋ ಅದು ಅವ್ರ ಮನಸ್ಸಿಗೆ ಗಾಡುವ ಕೂತ್ಬಿಟ್ಟಿರುತ್ತೆ. ಇವನಿಗೆ ಅದೇ ಆಗಿರೋದು, ನಾಯಕನಿಗೆ ಗಾಡುವ ಕೂತ್ಬಿಟ್ಟಿರುತ್ತೆ ಮನಸ್ಸಲ್ಲಿ. ಅವನಿಗೆ ಅದೇನು ಮಾಡಿದ್ರೂ ಹೋಗಲ್ಲ. ಕೊನೆಗೆ ಒಂದು ಟ್ವಿಸ್ಟ್ ಚೆನ್ನಾಗಿದೆ. ತಾಯಿ ಅಂತ್ಯದ ನಂತರ ಒಂದು ನಾಯಕಿ ಎಂಟ್ರಿ ಆಗ್ತಾಳೆ ಅವನ ಲೈಫಲ್ಲಿ. ಆ ನಾಯಕಿ ಇರೋದು ಇವನ ಪಕ್ಕದ ಫ್ಲ್ಯಾಟಲ್ಲೇ. ಇಬ್ಬರ ಮಧ್ಯೆ ಒಂದು ಬಾಂಧವ್ಯ ಬೆಳೆಯುತ್ತೆ, ಒಂದು ಸಲಿಗೆ ಶುರುವಾಗುತ್ತೆ. ನಾಯಕಿಗೂ ಯಾರೂ ಆಸರೆ ಇರಲ್ಲ. ಅವಳ ತಮ್ಮ ಬಿಟ್ಟರೆ ಇನ್ಯಾರೂ ಇರಲ್ಲ. ಅವಳಿಗೂ ಒಂದು ಸ್ನೇಹ ಬೇಕಾಗಿರುತ್ತೆ, ಒಂದು ಸಲಿಗೆ ಬೇಕಾಗಿರುತ್ತೆ. ಹತ್ರ ಆಗ್ತಾರೆ, ಗೊತ್ತಿರುತ್ತೆ. ಆ ಒಂದು ಸಲಿಗೆಯಲ್ಲಿ ಸಿನಿಮಾ ಮೂವ್ ಆಗ್ತಾ ಇರುತ್ತೆ. ಅಲ್ಲೂ ಕೂಡ ನಾಯಕಿ ಪಕ್ಕದಲ್ಲಿದ್ದಾಗ ನಿದ್ದೆ ಚೆನ್ನಾಗಿ ಮಾಡ್ತಾನೆ. ಯಾಕೆಂದರೆ ತಾಯಿ ಆಲ್ರೆಡಿ ನಿದ್ರಾದೇವಿ ಬಗ್ಗೆ ಕತೆ ತುಂಬಿಸಿರ್ತಾಳೆ ತಲೆಗೆ ಒಂದು. ಆದ್ದರಿಂದ ಯಾರನ್ನು ತುಂಬ ಪ್ರೀತಿಸ್ತಾನೋ ಅವಳು ಪಕ್ಕ ಇದ್ದಾಗ ನಿದ್ದೆ ಬರುತ್ತೆ. ಅದರಲ್ಲೂ ಕೆಲವು ಸಲ ನಿದ್ದೆಗೆ ಇಡಬೇಕಾಗುತ್ತೆ. ನಾಯಕಿಯಿಂದ ಕೆಲವು ಸಲ ಅವನು ನೋವು ಪಟ್ಟಾಗ ಅದು ಆ ಒಂದು ದೃಶ್ಯಗಳು ನಡೀತಿರುತ್ತೆ. ಸಿನಿಮಾ ಈ ಥರನೇ ಮೂವ್ ಆಗಿ ಒಂದು ಖಳನಾಯಕನ ಎಂಟ್ರಿ ಆಗುತ್ತೆ ಸಿನಿಮಾದಲ್ಲಿ. ಈ ಮೂವ್ ಆಗ್ತಿರ್ಬೇಕಾದ್ರೆ ಸಿನಿಮಾ ಒಂದು ಖಳನಾಯಕನ ಎಂಟ್ರಿ ಆಗುತ್ತೆ. ಆ ಎಂಟ್ರಿಗೂ ಒಂದು ಕಾರಣ ಇದೆ. ಆ ಸಿನಿಮಾ ಥಿಯೇಟ್ರಲ್ಲಿ ನೋಡಬೇಕು ನೀವು. ಆ ನಾಯಕಿ ಪಕ್ಕದ ಫ್ಲ್ಯಾಟ್ಲಿ ಇರ್ತಾಳಲ್ಲ, ಅವಳು ಪ್ರೀತಿ ಶುರು ಆಗುತ್ತಲ್ಲ, ಇವನು ನೆಮ್ಮದಿಯಿಂದ ಇರ್ತಾನೆ ಅವಾಗ.
ಹಾಗಾಗಿ ಆ ಸಿನಿಮಾಕ್ಕೆ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅಂತ ಟೈಟ್ಲ್ ಬಂದಿದೆ. ಹೀಗೆ ಕತೆ ಸಾಕ್ತಿರ್ಬೇಕಾದ್ರೆ ಒಂದು ಕಳನಾಟ ಬರಲೇಬೇಕಲ್ಲ ಸಿನಿಮಾದಲ್ಲಿ, ಒಂದು ವಿಲನ್ ಪಾತ್ರ ಮಾಡಲೇಬೇಕಲ್ಲ. ಶೈನ್ ಶೆಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿಲನ್ ಪಾತ್ರ ಇದರಲ್ಲಿ. ಅಂದರೆ ನನಗೆಲ್ಲೋ ಸಿನಿಮಾ ನೋಡ್ತಿರ್ಬೇಕಾದ್ರೆ ಸ್ವಲ್ಪ ಅತಿರೇಕ ಅನ್ನಿಸ್ತು ಆ ಕೆಲವು ದೃಶ್ಯಗಳು. ಯಾಕೆಂದರೆ ನಮ್ಮ ಇಮ್ಯಾಜಿನೇಷನ್ಗೂ ಮೀರಿದ ಥರ ಸ್ವಲ್ಪ ನಿರ್ದೇಶಕರು ಅದು ಕತೆ ಕಟ್ಟಿದ್ದಾರೆ. ನಮಗೇನೇ ಒಂದು ಫ್ರಸ್ಟ್ರೇಷನ್ ಆದರೂ, ನಮಗೇನೋ ಒಂದು ಕಷ್ಟಗಳಾದರೂ, ಆ ಕಷ್ಟಗಳನ್ನ ಸುಸ್ತನ್ನ ನಾವು ಅದನ್ನ ಹೋಗಿಸ್ಕೋಬೇಕು ಅಂದರೆ ಒಂದು ಯಾವ ಗೋಡನ್ಗೆ ಹೋಗಿ ಯಾರಿಗೋ ಹೊಡೆದು ಸ್ವಲ್ಪ ಬಾಲಿಶವಾಗಿದೆ, ಅದು ಕಪೋಲ ಕಲ್ಪಿತ ಥರ ಆಗಿದೆ. ಅದು ಸಿನಿಮಾ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಅದು ಅಷ್ಟೊಂದು ಮನಸ್ಸಿಗೆ ಅದು ಹತ್ರ ಆಗಲ್ಲ ಆ ದೃಶ್ಯಗಳೆಲ್ಲ. ಆದರೆ ಆ ದೃಶ್ಯಕ್ಕೆ ಆ ಪಾತ್ರಕ್ಕೆ ಚೆನ್ನಾಗಿ ಜೀವ ತುಂಬಿದ್ದಾರೆ ನಮ್ಮ ಶೈನ್ ಶೆಟ್ರು. ಈ ಥರ ಪಾತ್ರ ಮೂವ್ ಆಗುತ್ತೆ. ಕೊನೆಗೆ ನಾಯಕಿ ಮೇಲೆ ನಮ್ಮ ಶೈನ್ ಶೆಟ್ರಿಗೂ ಒಂದು ಕಣ್ಣು ಬೀಳುತ್ತೆ. ಅಲ್ಲಿ ಸ್ವಲ್ಪ ಕ್ಲಾಶ್ಗಳಾಗುತ್ತೆ. ಆ ಶೈನ್ ಶೆಟ್ರು ಯಾರು, ಆ ನಾಯಕನ ಏನಾಗಬೇಕು ಅಂತ ಹೇಳೋದು ಸಿನಿಮಾದಲ್ಲಿ ನೋಡಬೇಕು ನೀವು. ಅದೊಂದು ಚಿಕ್ಕ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಅದು ಒಂದು ಫ್ಲ್ಯಾಶ್ ಬ್ಯಾಕ್ ಹೋಗಿ ಬರುವಂಥ ಒಂದು ಸೀನ್ ಅದು. ಈ ಥರ ಸಾಗ್ತಾ ಇರುತ್ತೆ ಸಿನಿಮಾ ನೋಡಿ. ಈಗಾಗಲೇ ನಾನು ಹೇಳ್ದಂಗೆ ಅವನಿಗೊಂದು ದೀರ್ಘಕಾಲಿಕ ನಿದ್ರಾಹೀನತೆ ಇರುತ್ತಲ್ಲ, ಅದು ತುಂಬ ಸಮಸ್ಯೆ ಕಾಡುತ್ತೆ ಅವನಿಗೆ, ನಾಯಕನಿಗೆ. ಅವನು ಇದಕ್ಕೊಂದು ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಮನೋವೈದ್ಯರನ್ನ ಭೇಟಿ ಮಾಡ್ತಾನೆ. ಮನೋವೈದ್ಯರಾಗಿ ಶ್ರುತಿ ಹರಿಹರನ್ ಅವರು ಚೆನ್ನಾಗಿ ಮಾಡಿದ್ದಾರೆ ಪಾತ್ರ. ಅವರು ಇವನ ನಾಯಕಿಗೆ ಫ್ರೆಂಡ್ ಆಗಿರ್ತಾರೆ. ಎಲ್ಲ ಒಂದು ಸರ್ಕಲ್ಲೇ ನಡೀತಿರುತ್ತೆ ಕತೆ. ಈ ಕಥೆಯಲ್ಲಿ ಮಧ್ಯಂತರವರೆಗೂ ಇಷ್ಟಾಗುತ್ತೆ ಈ ಕಥೆಯಲ್ಲಿ ನೋಡಿ. ವಿರಾಮದ ನಂತರ ಶೈನ್ ಶೆಟ್ರು ಹಾಗೂ ನಾಯಕಿಯರ ನಡುವೆ ಒಂದು ಸ್ಟೋರಿ ಅನ್ಕೊಂಡು ಹೋಗಿದ್ದಾರೆ ಡೈರೆಕ್ಟ್ರು. ಸ್ವಲ್ಪ ಸ್ಕ್ರೀನ್ ಪ್ಲೇ ಸ್ವಲ್ಪ ಬಿಗಿ ಮಾಡಬೇಕಿತ್ತು ಅನ್ನಿಸ್ತು ಸ್ವಲ್ಪ. ಯಾಕೆಂದರೆ ಇಂಥ ಸಿನಿಮಾಗಳಿಗೆ, ಈ ಮನೋರೋಗಕ್ಕೆ ಸಂಬಂಧಪಟ್ಟ ಸಿನಿಮಾಗಳು, ಈ ಥರ ಸೈಕಲಾಜಿಕಲ್ ಥ್ರಿಲ್ಲರ್ ಮೂವಿಗೆಲ್ಲ ಏನಿರಬೇಕು ಅಂದರೆ ಸ್ವಲ್ಪ ಸ್ಕ್ರೀನ್ ಪ್ಲೇ ಗಟ್ಟಿ ಇರಬೇಕು. ಸ್ವಲ್ಪ ಎಲ್ಲೋ ಸಡಿಲ ಬಿಟ್ಟರು ಅನ್ನಿಸ್ತು. ಸ್ವಲ್ಪ ಲ್ಯಾಗ್ ಆಗೋದ್ರಿಂದ ಅಲ್ಲೆಲ್ಲಿ ಸ್ವಲ್ಪ ನಮಗೆ ಸ್ವಲ್ಪ ಇರುಸುಮುರುಸಾಗುತ್ತೆ. ಬಿಟ್ಟರೆ ಕ್ವಾಲಿಟಿ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾದ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು. ಡಿ ಒ ಪಿ ಮಾಡಿದವ್ರು ಬಂದು ಅಜಯ್ ಕುಲಕರ್ಣಿ ಅಂತ, ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ DOP. ಇದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ನಕುಲ್ ಅಭ್ಯಂಕರ್. ಇವರು ಈಗಾಗಲೇ ಕನ್ನಡ ಗೊತ್ತಿಲ್ಲ, ಬಿಚ್ಚುಗತ್ತಿ, ಹ್ಯಾಪಿ ನ್ಯೂ ಇಯರ್ ಇತ್ಯಾದಿ ಸಿನಿಮಾಗಳೆಲ್ಲ ಮ್ಯೂಸಿಕ್ ಮಾಡಿದ್ದಾರೆ, ಚೆನ್ನಾಗೇ ಮಾಡಿದರು. ಈ ಸಿನಿಮಾದಲ್ಲಿ ಅವರಿಗೆ ಒಳ್ಳೆ ಹಾಡು ಮಾಡ್ಬೋದಿತ್ತು, ಇನ್ನೂ ಸ್ವಲ್ಪ ಗುಣಗೋತರ ಹಾಡು ಮಾಡ್ಬೋದಿತ್ತು. ಹಾಡುಗಳು ಅಷ್ಟಾಗಿ ಗುಣಗೋತರ ಇಲ್ಲ. ಒಂದು ರ್ಯಾಪ್ ಸಾಂಗ್ ಮಾಡಿದ್ದಾರೆ, ಅದರಲ್ಲಿ ನಾಯಕ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾನೆ. ನಾಯಕ ಒಳ್ಳೆ ಡ್ಯಾನ್ಸರು ಅಂತ ಇದರಲ್ಲಿ ಪ್ರೂವ್ ಮಾಡಿದ್ದಾರೆ. ಆಮೇಲೆ ರೀ ರೆಕಾರ್ಡಿಂಗಿಗೆ ತುಂಬ ಅವಕಾಶ ಇತ್ತಿಲ್ಲಿ. ಒಳ್ಳೆ ಎಮೋಷನಲ್ ಸೀನ್ಗಳಿತ್ತು, ಬಾಂಧವ್ಯದ ಸೀನ್ಗಳು ಚೆನ್ನಾಗಿತ್ತು, ಇದರಲ್ಲಿ ಭಾವನಾತ್ಮಕ ಸೀನ್ಗಳು ಮಾಡ್ಬೋದಿತ್ತು. ಅವ್ರು ಮಾಡಲಿಲ್ಲ, ಅಷ್ಟಾಗ ಅವ್ರದ್ದು ಯೂಸ್ ಮಾಡ್ಕೊಂಡಿಲ್ಲ. ಸ್ವಲ್ಪ ನಿರಾಶೆ ಉಂಟು ಮಾಡೋದಂತೂ ಸತ್ಯ. ಮಿಕ್ಕದಂಗೆ ಏನು ತೊಂದರೆ ಇಲ್ಲ. ಆ ನಾಯಕಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇದರಲ್ಲಿ. ಯಾಕೆಂದರೆ ಇದವ್ರ 2ನೇ ಸಿನಿಮಾ. ಅವ್ರು ಈಗಾಗಲೇ ಜೂನಿ ಅನ್ನೋ ಸಿನಿಮಾದಲ್ಲಿ ಚೆನ್ನಾಗಿ ಮಾಡಿರೋದ್ರಿಂದ ಇಲ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇದರಲ್ಲಿ. ಈ ಸಿನಿಮಾಗೆ ಸಂಭಾಷಣೆ ಬರೆದವರು ನಮ್ಮ ತ್ರಿಲೋಕ್ ತ್ರಿವಿಕ್ರಮ್ ಅವರು. ಅವರು ಈಗಾಗಲೇ ಹಲವು ಸಿನಿಮಾಗಳಿಗೆ ಸಂಭಾಷಣೆ ಬರೆದಿದ್ದಾರೆ, ಒಳ್ಳೆ ಸಂಭಾಷಣೆಕಾರರು ಅನ್ನೋದು ಗೊತ್ತಿದೆ. ಇದರಲ್ಲಿ ಸ್ವಲ್ಪ ಅವರು ಚೆನ್ನಾಗಿ ಯೂಸ್ ಮಾಡ್ಕೋಬೋದಿತ್ತು. ಡೈಲಾಗ್ಗಳಿಗೆ ತುಂಬ ಅವಕಾಶಗಳಿತ್ತು, ಮನಸ್ಸಿಗೆ ಮುಟ್ಟುವಂಥ ಡೈಲಾಗ್ಗಳು ಯಾವುದೂ ಇಲ್ಲ. ಆ ಎಮೋಷನಲ್ ಸೀನ್ ಬಂದಾಗ ಕೋಪದಲ್ಲಿ ಅವರು ಸ್ವಲ್ಪ ಸಂಭಾಷಣೆ ಚೆನ್ನಾಗಿ ಬರ್ಬೋದಿತ್ತು. ಸ್ವಲ್ಪ ಅವರು ಯೂಸ್ ಮಾಡ್ಕೊಳ್ಳೋದು ಕಮ್ಮಿ ಆಯಿತು ಅನಿಸುತ್ತೆ ಸಿನಿಮಾದಲ್ಲಿ. ಆಮೇಲೆ ನಮ್ಮ ನಿರ್ದೇಶಕರು ಒಂದು ಟೀಮ್ ವರ್ಕ್ ಮಾಡಿದಾಗ ಸ್ವಲ್ಪ ಇನ್ನೂ ಹೋಮ್ವರ್ಕ್ ಮಾಡಬೇಕಿತ್ತು ಅನ್ನಿಸ್ತು ನನಗೆ ಈ ಸಿನಿಮಾಗೆ. ಇನ್ನೇನಿಲ್ಲ, ಮಾಡಿದ್ದಾರೆ. ಅವರ ಪ್ರಯತ್ನಕ್ಕೆ ನಾವು ಗೌರವ ಕೊಡಬೇಕು, ಗೌರವ ಕೊಡ್ತೇವೆ. ಆದರೆ ಇನ್ನೂ ಸ್ವಲ್ಪ ಟೀಮ್ ವರ್ಕ್ ಮಾಡಿ ಇನ್ನೂ ಒಂದು ಬಿಗಿ ಹಿಡಿತ ಒಂದು ಬಿಗಿಯಾಗಿ ಸಿನಿಮಾ ಮಾಡ್ಬೋದಿತ್ತ ಇದು ಅಂತ ಅನ್ನಿಸ್ತು ನೋಡಿ. ಕಂಟೆಂಟ್ ಓರಿಯೆಂಟೆಡ್ ಮೂವಿ ಅಂದಾಗ ತುಂಬ ಕುತೂಹಲ ಇರುತ್ತೆ ಎಲ್ರಿಗೂ. ಇದು ಮಾಮೂಲಿ ಕಮರ್ಷಿಯಲ್ ಮಸಾಲ ಸಿನಿಮಾ ಅಲ್ಲ, ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಆ ಥರ ಇದ್ದಾಗ ಚೆನ್ನಾಗಿ ಸ್ವಲ್ಪ ಹೋಮ್ವರ್ಕ್ ಮಾಡಿ ಸಿನಿಮಾ ಮಾಡಬೇಕು. ಎಲ್ಲರೂ ಬರೋದು ಇದರಲ್ಲಿ ಏನೋ ಹೊಸತನ ಇರ್ಬೋದಾ, ಅದು ಹೊಸ ಟೀಮ್ ಮಾಡಿದಾಗ ಖಂಡಿತವಾಗಿ ಇದರಲ್ಲಿ ಒಂದು ಹೊಸ ಸಿಗ್ಬೋದು ಅಂತ ಬರ್ತಾರೆ. ಹಾಗೆ ಓಡಿದ ಸಿನಿಮಾಗಳು ತಾನೇ, ಸೂ ಫ್ರಮ್ ಸೂ ಆಗಿರ್ಬೋದು, ಕಾಂತಾರಾಗೆ, ಇವೆಲ್ಲ ಓಡಿದ ಒಂದು ಕಂಟೆಂಟ್ ಓರಿಯೆಂಟೆಡ್ ಮೇಲೆ ಓಡಿದ ಸಿನಿಮಾಗಳಿವು. ಆ ಥರ ಎಲ್ಲರೂ ಹಂಗೆ ಅನ್ಕೋತಾರೆ. ಹಂಗೆ ನಾನು ಕೂಡ ಇವತ್ತು ಬೆಳಿಗ್ಗೆ ಹಾಗೆ ಹೋಗಿದ್ದೆ ಸಿನಿಮಾಗೆ. ಹೊಸ ಟೀಮ್ ಮಾಡಿದ್ದಾರೆ, ಸಪೋರ್ಟ್ ಮಾಡೋಣ, ಚೆನ್ನಾಗಿ ಮಾಡಿರ್ತಾರೆ ಅಂತ. ಎಲ್ಲನೂ ಓಕೆ, ಅವರ ಪ್ರಯತ್ನ ಓಕೆ, ಗುಡ್, ಅದಕ್ಕೊಂದು ಗೌರವ ಇದ್ದೇ ಇರುತ್ತೆ. ಆದರೆ ಇನ್ನೂ ಚೆನ್ನಾಗಿ ಬಳಸ್ಕೋಬೋದಿತ್ತು. ಸ್ವಲ್ಪ ಇನ್ನೂ ವರ್ಕ್ ಮಾಡಬೇಕಿತ್ತು, ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡಬೇಕಿತ್ತು. ಚಿತ್ರಕಥೆಯಲ್ಲಿ ಸ್ವಲ್ಪ ಇನ್ನೂ ಬಿಗಿ ಮಾಡ್ಬೋದಿತ್ತು ಅಂತ ಅನ್ನಿಸ್ತು. ನನ್ನ ಅಭಿಪ್ರಾಯ ಇದು ನೋಡಿ. ಚೆನ್ನಾಗಿ ಮಾಡಿಲ್ಲ ಅಂತಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಆದರೆ ಅಪ್ ಟು ದಿ ಕಟ್ ಆಫ್ ಲೆವೆಲ್ ಆಗೇನಿಲ್ಲ. ಯಾಕೆಂದರೆ ಕಂಟೆಂಟ್ ಸೂಪರ್, ಇದು ಒಳ್ಳೆ ಕಂಟೆಂಟ್. ಇದು ಕಂಟೆಂಟ್ ನೀವು ಬರೀ ಕಂಟೆಂಟ್ನ ಕೇಳ್ಬಿಟ್ರೆ ಎಷ್ಟು ಚೆನ್ನಾಗಿದೆ ಕಂಟೆಂಟ್ ಅನ್ಕೊಬಿಡ್ಬೇಕು, ಅಷ್ಟು ಚೆನ್ನಾಗಿದೆ. ಆದರೆ ತೆರೆ ಮೇಲೆ ತಂದಾಗ ಸ್ವಲ್ಪ ಎಲ್ಲೋ ದಾರಿ ತಪ್ಪಿದ್ದಾರೆ ಡೈರೆಕ್ಟರ್ ಅನ್ನಿಸ್ತು. ಮುಂದಿನ ದಿನಗಳಲ್ಲಿ ಪ್ರೇಕ್ಷಕರು ನೋಡೋಣ, ಇದನ್ನ ಯಾವ ಥರ ರಿಸೀವ್ ಮಾಡ್ಕೋತಾರೆ ಅಂತ ನೋಡೋಣ. ಯಾಕೆಂದರೆ ನಾನು ಸ್ವಲ್ಪ ಟೆಕ್ನಿಕಲ್ ಆಗಿ ಸ್ವಲ್ಪ ಇನ್ ಡೆಪ್ತ್ ಇಳಿದು ನಾನು ಸಿನಿಮಾ ನೋಡ್ತೀನಿ. ತುಂಬ ನೋಡ್ಬಿಟ್ಟು ಜಡ್ಜ್ ಮಾಡಿ ಹೇಳೋದ್ರಿಂದ, ಯಾಕೆಂದರೆ ವಿಮರ್ಶೆ ಮಾಡಲೇಬೇಕಲ್ಲ, ಅದು ಹೇಳೋದ್ರಿಂದ ನಾನು ಸ್ವಲ್ಪ ಈ ಥರ ಒಂದು ವಿಮರ್ಶೆ ಮಾಡಬೇಕಾಯ್ತು ಇವತ್ತು. ಯಾಕೆಂದರೆ ಹೊಸಬ್ರು ಮಾಡಿದ್ದಾರೆ ರೀ, ತುಂಬ ಸಂತೋಷ ವಿಷಯ. ಹೊಸ ಟೀಮ್ ಬಂದಾಗ ಕನ್ನಡ ಜನ ಯಾವತ್ತೂ ಕೈ ಬಿಟ್ಟಿಲ್ಲ, ಚೆನ್ನಾಗಿ ಮಾಡಿದ್ರೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ, ಯಾರು OTTಗೋಸ್ಕರ ಕಾಯಬೇಡಿ, ಥಿಯೇಟ್ರಿಗೆ ಹೋಗಿ ನೋಡಿ, ಸಿನಿಮಾ ನೋಡಿ. ಒಂದು ಹೊಸ ಟೀಮ್ ಒಂದು ಸಿನಿಮಾ ಮಾಡಿದೆ. 70% ನನಗೂ ಓಕೆ. ಸ್ವಲ್ಪ ಟೆಕ್ನಿಕಲ್ ಯೋಚನೆ ಮಾಡೋದ್ರಿಂದ ನನ್ನ ಒಂದು ರಿವ್ಯೂ ನಾನು ಹೇಳಿದ್ದೀನಿ. ಕನ್ನಡ ಸಿನಿಮಾನ ಇದೇ ರೀತಿ ಬೆಳೆಸಿ. ಇವತ್ತು ಅನುಪಮ ಥಿಯೇಟ್ರಲ್ಲಿ ತುಂಬ ಕ್ರೌಡ್ ಇತ್ತು,
ಚೆನ್ನಾಗಿ ರಿಸೀವ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಹೀಗೆ ಇರಲಿ, ಹೊಸಬ್ರು ಒಳ್ಳೆಯದಾಗಲಿ, ನಮ್ಮ ಚಿತ್ರೋದ್ಯಮ ಯಾವಾಗಲೂ ಚೆನ್ನಾಗಿರಬೇಕು. ಹಳೆಯವರು ಹಾಕಿಕೊಟ್ಟ ಬುನಾದಿ ನಾವು ಯಾವತ್ತೂ ಅದನ್ನ ಕೆಡವಬಾರ್ದು. ಹೊಸಬ್ರಿಗೆ ದಾರಿ ಮಾಡಿಕೊಡಿ, ಅವಕಾಶ ಮಾಡಿಕೊಡಿ, ಬೆಳೆಸಿ, ಹರಿಸಿ. ನಮಸ್ಕಾರ.